Okay, yes, we already now nodidala grouping of organism based on similarities and differences is called biological classification. Okay, first scientific approach towards classification of organism was started by Aristotle. ಅದಕ್ಕೆ ನಾವು father of biology ಅಥವಾ zoology ಅಂತ ಕರಿತೀವಿ. Aristotle ಏನು ಮಾಡಿದ ಅಂತಂದ್ರೆ ಎಂಟೈರ್ ಪ್ಲಾಂಟ್ ಕಿಂಗ್ಡಮ್ ಅನ್ನು ಮೂರು ಗ್ರೂಪ್ ಮಾಡಿದ. ಬಟ್ ಇದು ಈಗ ಆ ತರ ಕನ್ಸಿಡರ್ ಮಾಡಲ್ಲ, ನಿಮ್ಗೆ ಗೊತ್ತಿದೆ. ಅರ್ಲಿಯರ್ ಕ್ಲಾಸಿಫಿಕೇಶನ್ ಬಗ್ಗೆ ಹೇಳ್ತಾ ಇದೀವಿ. ಅಲ್ಲಿ ಮೂರು ಗ್ರೂಪ್ ಏನಪ್ಪಾ ಅಂದ್ರೆ ಹರ್ಬ್ಸ್, ಶ್ರಬ್ಸ್, ಟ್ರೀಸ್. ಓಕೆ, ಯಾಕಂದ್ರೆ ಅವಾಗ ಏನು ಈ ಮೈಕ್ರೋಸ್ಕೋಪ್ ಆಗಲಿ ಅಡ್ವಾನ್ಸ್ ಟೆಕ್ನಿಕ್ಸ್ ಯಾವುದು ಗೊತ್ತಿರಲಿಲ್ಲ ಅಲ್ಲಿ. ಓಕೆ, ಅವಾಗ ಅವ್ನಿಗೆ ಏನ್ ಗೊತ್ತಿತ್ತು, ಬೇಸ್ಡ್ ಆನ್ ಓನ್ಲಿ ಮಾರ್ಫಾಲಜಿಕಲ್ ಫೀಚರ್, ಹೊರಗಡೆಯಿಂದ ನೋಡೋಕೆ ಏನು ಫೀಚರ್ಸ್ ಇತ್ತು ಆ ಫೀಚರ್ಸ್ ಮೇಲೆ ಅವ್ನು ಏನ್ ಮಾಡಿದ ಅಂದ್ರೆ ಮೂರು ಗ್ರೂಪ್ ಅನ್ನ ಮಾಡಿದ, ಹರ್ಬ್ಸ್, ಶ್ರಬ್ಸ್, ಟ್ರೀಸ್. ಇನ್ನು ಅನಿಮಲ್ ಕಿಂಗ್ಡಮ್ ಅನ್ನ ಎರಡು ಗ್ರೂಪ್ ಅಲ್ಲಿ ನೆನ್ಪಿಟ್ಕೊಡ್ರೆ, ಯಾಕಂದ್ರೆ ಇವನ್ನ 1 ಮಾರ್ಕ್ಸ್ ಕೇಳಿದ್ದಾರೆ, ವಾಟ್ ಈಸ್ ಅನೇಮಾ ಮತ್ತೆ ಎನೇಮಾ ಅಂತ ಹೇಳಿ. ಹರ್ಬ್ಸ್ ಅನ್ನು ಕೇಳಬಹುದು, ಸ್ಮಾಲ್ ಪ್ಲಾಂಟ್ಸ್ ವಿತ್ ಗ್ರೀನ್ ಸಾಫ್ಟ್ ಸ್ಟೆಮ್. ಸ್ಮಾಲ್ ಇರುತ್ತೆ, ಗ್ರೀನ್ ಸ್ಟೆಮ್ ಅಲ್ಲಿ ಗ್ರೀನ್ ಮತ್ತೆ ಸಾಫ್ಟ್ ಸ್ಟೆಮ್ ಇರುತ್ತೆ. ಇನ್ನ ಶ್ರಬ್ಸ್ ಅಂದ್ರೆ ಸ್ಮಾಲ್ ಪ್ಲಾಂಟ್ಸ್ ವಿತ್ ವುಡಿ ಸ್ಟೆಮ್, ಅಂದ್ರೆ ಸ್ಮಾಲ್ ಪ್ಲಾಂಟ್ಸ್. ಹರ್ಬ್ಸ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 3-4 ಫೀಟ್ಸ್ ಇರಬಹುದು ಅಷ್ಟೇ. ಶ್ರಬ್ಸ್ ಅಂತಂದ್ರೆ ಒಂದು 2 to 10 ಫೀಟ್ಸ್ ಅದರೊಳಗೆ ಇತ್ತು ಅಂದ್ರೆ ನಾವು ಓಕೆ ಶ್ರಬ್ಸ್ ಅಂತ ಕರಿತೀವಿ. ಪೊದೆಗಳು, ಗಿಡಗಳು, ಪೊದೆಗಳು, ಮರಗಳು ಅಂತ. ಇನ್ನು ಟ್ರೀಸ್ ಅಂದ್ರೆ ಲಾರ್ಜ್ ಪ್ಲಾಂಟ್ಸ್ ವಿತ್ ವುಡಿ ಸ್ಟೆಮ್ ಇರುತ್ತೆ. ಅನಿಮಲ್ ಕಿಂಗ್ಡಮ್ ನಲ್ಲಿ ಹೇಳಿದ್ರೆ ಎನಿಮಾ, ಅನಿಮಾ, ಅನಿಮಲ್ಸ್ ವಿತೌಟ್ ರೆಡ್ ಬ್ಲಡ್, ಅನಿಮಲ್ಸ್ ವಿತ್ ರೆಡ್ ಬ್ಲಡ್. ಓಕೆ, ಅಂದ್ರೆ ಬಾಡಿ ಒಳಗೆ ನೀವು ಕಟ್ ಮಾಡಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ನೋಡ್ರಿ ಇವತ್ತು ವರ್ಟಿಬ್ರೇಟ್ಸ್ ಒಳಗೆ ನಿಮ್ಗೆ ರೆಡ್ ಬ್ಲಡ್ ಇರುತ್ತೆ. ಇನ್ವರ್ಟಿಬ್ರೇಟ್ ಒಳಗೂ ಹೈಯರ್ ಗ್ರೂಪ್ ನೀವು ಬಂದ್ರೆ ರೆಡ್ ಬ್ಲಡ್ ಇರುತ್ತೆ. ಬಟ್ ಲೋವರ್ ಗ್ರೂಪ್ ಅಲ್ಲಿ ಹೋದಾಗ ನಿಮ್ಗೆ ಅಲ್ಲಿ ಬ್ಲಡ್ ವಿತೌಟ್ ರೆಡ್ ಕಲರ್ ಇರೋದನ್ನ ಅಬ್ಸರ್ವ್ ಮಾಡಬಹುದು. ಓಕೆ, ಹಿಂಗೆ ಮುಂದೆ ಏನಾಗುತ್ತೆ ಅಂದ್ರೆ ಕ್ಲಾಸಿಫಿಕೇಶನ್ ಕಂಟಿನ್ಯೂ ಆಗುತ್ತೆ. ಓಕೆ, ಅಲ್ಲಿ ನಿಮ್ಗೆ ಗೊತ್ತಿದ್ದು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ನಿಮ್ಗೆ ಫಾದರ್ ಆಫ್ ಟ್ಯಾಕ್ಸಾನಮಿ ಯಾರಿಗೆ ಕರಿತೀವಿ? ಓಕೆ, ಲೀನಿಯಸ್ ಅಂತ ಸೈಂಟಿಸ್ಟ್ ಬರ್ತಾರೆ. ಈಗ ಅರಿಸ್ಟಾಟಲ್ ಸ್ಟಾರ್ಟ್ ಮಾಡಿದ್ದೇನಿದು 1 ಕಿಂಗ್ಡಮ್ ಆಯ್ತು. ಓಕೆ, 1 ಕಿಂಗ್ಡಮ್ ಸಿಸ್ಟಮ್ ದಟ್ ಇಸ್ ಟು ಬಿ ಗಿವನ್ ಬೈ ಅರಿಸ್ಟಾಟಲ್. ಇನ್ನ ಲೀನಿಯಸ್ ಕ್ಲಾಸಿಫೈಡ್ ಎಂಟೈರ್ ಲಿವಿಂಗ್ ವರ್ಲ್ಡ್ ಇಂಟು 2 ಕಿಂಗ್ಡಮ್ ಸಿಸ್ಟಮ್. ಇವರೇ ಏನ್ ಮಾಡಿದ್ರು ಅಂದ್ರೆ ಟ್ಯಾಕ್ಸಾನಮಿಕ್ ಕೆಟಗರೀಸ್ ಅನ್ನ ಯೂಸ್ ಮಾಡಿದ್ರು. ಅದೇ ಕಾರಣಕ್ಕೆ ನಾವು ಕರೋಲಸ್ ಲೀನಿಯಸ್ ಅನ್ನ ಫಾದರ್ ಆಫ್ ಮಾಡರ್ನ್ ಟ್ಯಾಕ್ಸಾನಮಿ ಅಂತ ಕರಿತೀವಿ. ಓಕೆ, ಎಸ್ ಲೀನಿಯಸ್. ಓಕೆ, ಎಸ್ LINNAEUS ಲೀನಿಯಸ್ ಕ್ಲಾಸಿಫೈಡ್. ಓಕೆ, ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬರೆದ್ಬಿಡ್ತೀನಿ ಹೆಡ್ಡಿಂಗು. ಇದಕ್ಕೆ ಏನಂತೀವಿ? 2 ಕಿಂಗ್ಡಮ್ ಸಿಸ್ಟಮ್. ಓಕೆ, ಯಾವ್ದಿದು? 2 ಕಿಂಗ್ಡಮ್ ಸಿಸ್ಟಮ್. ಓಕೆ, ಲೀನಿಯಸ್ ಕ್ಲಾಸಿಫೈಡ್ ದಿ ಹೋಲ್ ಲಿವಿಂಗ್ ವರ್ಲ್ಡ್ ಇಂಟು 2 ಕಿಂಗ್ಡಮ್ ಸಿಸ್ಟಮ್ಸ್. ದಿ ಓಕೆ ಇಸ್ ಹೋಲ್ ಲಿವಿಂಗ್ ವರ್ಲ್ಡ್ ಇಂಟು ಓಕೆ ಎಸ್ ಹೋಲ್ ಲಿವಿಂಗ್ ವರ್ಲ್ಡ್ ಅನ್ನು ನಾವು ಏನ್ ಮಾಡಿದ್ರು ಅಂತಂದ್ರೆ 2 ಕಿಂಗ್ಡಮ್ಸ್. 2 ಕಿಂಗ್ಡಮ್ಸ್. ಓಕೆ, ಎಸ್ 2 ಕಿಂಗ್ಡಮ್ಸ್, 2 ಕಿಂಗ್ಡಮ್ಸ್ ಆಗಿ ಡಿವೈಡ್ ಮಾಡಿದ್ರು. ಯಾವುದು? ಒಂದು ಕಿಂಗ್ಡಮ್ ಪ್ಲಾಂಟೆ, ಇನ್ನೊಂದು ಕಿಂಗ್ಡಮ್ ಅನಿಮಲಿಯಾ. ಕಿಂಗ್ಡಮ್ ಪ್ಲಾಂಟೆ. Okay, yes, another one that is kingdom Animalia. ಅಂದ್ರೆ ಎಂಟೈರ್ ಲಿವಿಂಗ್ ವರ್ಲ್ಡ್ ಅನ್ನ 2 ಕಿಂಗ್ಡಮ್ಸ್, ಒಂದು ಪ್ಲಾಂಟ್ ಕಿಂಗ್ಡಮ್, ಇನ್ನೊಂದು ಎನಿಮಲ್ ಕಿಂಗ್ಡಮ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ರು. ಅಲ್ಲಿ ಕಿಂಗ್ಡಮ್ ಪ್ಲಾಂಟೆ ಒಳಗೆ ಏನೇನು ಸೇರಿಸಿದ್ರು? ಓಕೆ, ಎಸ್ ಕಿಂಗ್ಡಮ್ ಪ್ಲಾಂಟೆ includes all living organisms having cell with cell wall. ಅಂದ್ರೆ ಲಿವಿಂಗ್ ಆರ್ಗಾನಿಸಮ್ಸ್ ಗೆ ಏನ್ ಸೆಲ್ ಇರುತ್ತೆ ಆ ಸೆಲ್ ಗೆ ಸೆಲ್ ವಾಲ್ ಇರೋದನ್ನ ಎಲ್ಲಾನು ಪ್ಲಾಂಟ್ ಒಳಗೆ ಸೇರಿಸಿದೆ. ಓಕೆ, ದ ಕಿಂಗ್ಡಮ್ ಪ್ಲಾಂಟೆ includes all living organism, all living organisms which possess cell wall,
ಹೌದಾ ಸೆಲ್ ವಾಲ್ ಇರೋದನ್ನ ಒಂದು ಗ್ರೂಪ್ ಗೆ ಸೇರಿಸಿದ್ರು ಓಕೆ ಸೆಲ್ ವಾಲ್ ವಿಚ್ ಪೋಸಸ್ ಸೆಲ್ ವಾಲ್ ಇನ್ ದೇರ್ ಸೆಲ್ಸ್ kingdom Plantae includes in their cells okay kingdom Plantae includes all living organism which possess cell wall in their cells okay ನಿಮಗೆ ಗೊತ್ತದಲ್ಲ ಸೆಲ್ ವಾಲ್ ಸೆಲ್ ಗೆ ಒಂದು ಔಟರ್ ಬೌಂಡರಿನ ನಾವು ಸೆಲ್ ಮೆಂಬ್ರೇನ್ ಅಂತ ಕರೀತೀವಿ ಇದರ ಸುತ್ತಲೂ ಮತ್ತೆ ಹೊರಗೆ ಬರೋದನ್ನ ಏನಂತ ಹೇಳ್ತೀವಿ ಸೆಲ್ ವಾಲ್ ಇದು ಬಹಳ ಹತ್ರ ಇರುತ್ತೆ ನಾನು ನಿಮಗೆ ತೋರಿಸಲಿಕ್ಕೆ ಹತ್ರ ಡ್ರಾ ಮಾಡಿದ್ದೀನಿ ಓಕೆ ಎಸ್ ಸೆಲ್ ಜೊತೆಗೆ ಸೆಲ್ ಮೆಂಬ್ರೇನ್ ಜೊತೆಗೆ ಸೆಲ್ ವಾಲ್ ಇರೋದನ್ನ ಪ್ಲಾಂಟೆ ಕಿಂಗ್ಡಮ್ ನೊಳಗೆ ಸೇರಿಸಿದ್ರು ಓಕೆ ದಿಸ್ ಕಿಂಗ್ಡಮ್ ಇನ್ಕ್ಲೂಡ್ಸ್ ಇಲ್ಲಿ ಯಾವ್ಯಾವ ಬಂತು ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ಓಕೆ ಎಸ್ ಬ್ಯಾಕ್ಟೀರಿಯಾ ಓಕೆ ಯಾಕಂದ್ರೆ ಬ್ಯಾಕ್ಟೀರಿಯಾ ಎಲ್ಲವಕ್ಕೂ ಸೆಲ್ ವಾಲ್ ಇರುತ್ತೆ ದಿಸ್ ಕಿಂಗ್ಡಮ್ ಇನ್ಕ್ಲೂಡ್ಸ್ ಬ್ಯಾಕ್ಟೀರಿಯಾ ಓಕೆ ನೆಕ್ಸ್ಟ್ fungi and plants okay in a kingdom Animalia okay yes kingdom Animalia includes all the organism kingdom Animalia okay please animals anta anbadri latin term idu Animalia Plantae okay Animalia includes all organisms without cell wall okay this ಯಾವ್ಯಾವಕ್ಕೆ ಸೆಲ್ ವಾಲ್ ಇರಲಿಲ್ಲ ಅವನ್ನ ಏನಪ್ಪಾ ಅಂದ್ರೆ ಎನಿಮಲ್ಸ್ ಒಳಗೆ ಸೇರಿಸಿದ್ರು that may be ಎನಿಮಲ್ಸ್ ಇರಬಹುದು ಈವನ್ ಮಲ್ಟಿಸೆಲ್ಯುಲರ್ ಇರಬಹುದು ಸೆಲ್ಯುಲರ್ ಇರಬಹುದು ಓಕೆ ಎಸ್ ಹಿಂಗೆ ಅಲ್ಲಿ ಕ್ಲಾಸಿಫಿಕೇಶನ್ ಏನಾಯ್ತು ಅಂತಂದ್ರೆ ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಆದಾಗ ಮುಂದೆ ಅದು ಎಲ್ಲಿ ಬರುತ್ತೆ ಅಂದ್ರೆ 3 ಕಿಂಗ್ಡಮ್ ಸಿಸ್ಟಮ್ ಬರುತ್ತೆ ಓಕೆ ಅಂದ್ರೆ ಇಲ್ಲಿ ಬಹಳಷ್ಟು ಕನ್ಫ್ಯೂಷನ್ಸ್ ಇತ್ತು ಹೌದಾ ಅದಕ್ಕೆ ಅಲ್ಲಿ 1 ಕಿಂಗ್ಡಮ್ ಅರಿಸ್ಟಾಟಲ್ 2 ಕಿಂಗ್ಡಮ್ ಲಿನಿಯಸ್ ಇನ್ನ 3 kingdom system that is to be by Ernest Haeckel okay yes idu nim text alli illa idu ಅವರು ಡೈರೆಕ್ಟ್ ಆಗಿ 5 kingdom system ಗೆ ಬರ್ತಾರೆ 3 kingdom systems ಅಲ್ಲಿ ಯಾರು ಬರ್ತಾರೆ ಅಂದ್ರೆ Ernest Haeckel ಅಂತ ಹೇಳಿ ಬರ್ತಾರೆ ಅವರು ಏನು ಮಾಡ್ತಾರೆ ಅಂತಂದ್ರೆ ಎಂಟೈರ್ ಲಿವಿಂಗ್ ವರ್ಲ್ಡ್ ಅನ್ನ 3 ಕಿಂಗ್ಡಮ್ ಆಲ್ರೆಡಿ ಒಂದು ಪ್ಲಾಂಟ್ ಇದೆ ಎನಿಮಲ್ಸ್ ಇದೆ ಅದರ ಜೊತೆಗೆ ಅವರು ಏನಾದ್ರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಒಂದು ಗ್ರೂಪ್ ಮಾಡ್ತಾರೆ ಓಕೆ ಎಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದರೊಳಗೆ ಪ್ರೋಟಿಸ್ಟಾ ಬ್ಯಾಕ್ಟೀರಿಯಾ ಮತ್ತೆ ಫಂಗೈ 3 ಸೇರ್ಕೊಳ್ಳುತ್ತೆ ಓಕೆ ಎಸ್ ಮುಂದೆ ಏನಾಯ್ತು ಅಲ್ಲಿ 4 ಕಿಂಗ್ಡಮ್ ಸಿಸ್ಟಮ್ ಓಕೆ ಎಸ್ 4 ಕಿಂಗ್ಡಮ್ ಸಿಸ್ಟಮ್ ಇಲ್ಲಿ RH ವಿಟೇಕರ್ ಬರ್ತಾರೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಸ್ವಲ್ಪ ಡಿವಿಷನ್ ಮಾಡ್ಕೊಂಡ್ರು ಏನು ಕಿಂಗ್ಡಮ್ ಅದರೊಳಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನ ಕನ್ಸಿಡರ್ ಮಾಡಿಕೊಂಡು ಕಿಂಗ್ಡಮ್ ಮೊನೇರಾ ಕಿಂಗ್ಡಮ್ ಪ್ರೋಟಿಸ್ಟಾ ಕಿಂಗ್ಡಮ್ ಪ್ಲಾಂಟೆ ಅಂಡ್ ಕಿಂಗ್ಡಮ್ ಎನಿಮಲಿಯಾ ಅಂತ ಹೇಳಿ ಓಕೆ ಈ ತರ ಅಲ್ಲಿ ಏನಾಯ್ತು ಅಂದ್ರೆ ಕ್ಲಾಸಿಫಿಕೇಶನ್ ಸ್ಟಡಿ ಆಗೋದು ಕಂಟಿನ್ಯೂ ಆಯ್ತು ಓಕೆ ಎಸ್ ಈಗ ನಾನು ಹೇಳಿದಾಗೆ ಲೀನಿಯಸ್ ಕ್ಲಾಸಿಫೈಡ್ ಏನ್ ಮಾಡಿದ ಹೋಲ್ ಲಿವಿಂಗ್ ವರ್ಲ್ಡ್ ಇಂಟು 2 ಕಿಂಗ್ಡಮ್ಸ್ ಕಿಂಗ್ಡಮ್ ಪ್ಲಾಂಟೆ ಕಿಂಗ್ಡಮ್ ಎನಿಮಲಿಯಾ ಓಕೆ ಮುಂದೆ ಯಾರು ಬರ್ತಾರಲ್ಲಿ ಪ್ಲಾಂಟೆ ಒಳಗೆ ಏನು ಎಲ್ಲಾನು ಆರ್ಗ್ಯಾನಿಸಮ್ ಸೇರಿಸಿದ್ರು ಅದಕ್ಕೆ ಸೆಲ್ ವಾಲ್ ಇರಬೇಕು ಎನಿಮಲಿಯಾ ಕಿಂಗ್ಡಮ್ ನೊಳಗೆ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ಕ್ಲೂಡ್ ಮಾಡಿದ್ರು ವಿತೌಟ್ ಸೆಲ್ ವಾಲ್ ಓಕೆ ಅಂದ್ರೆ ಈ ಸಿಸ್ಟಮ್ಸ್ ನಾವು ಯಾವ್ದು ಇವತ್ತು ಫಾಲೋ ಮಾಡ್ತಾ ಇಲ್ಲ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 5 ಕಿಂಗ್ಡಮ್ ಸಿಸ್ಟಮ್ ಇದೆ ಓಕೆ ಇಲ್ಲಿ ಇನ್ನೊಂದ್ ಕಡೆ ಏನಾಯ್ತು ಅಂದ್ರೆ ಆನ್ ಅನದರ್ ಸೈಡ್ ಟೆಕ್ನಾಲಜಿ ವಾಸ್ ಡೆವಲಪ್ಡ್ ಅಂದ್ರೆ ನಮ್ಮ ಬಯಾಲಜಿಗೆ ಮೇನ್ ಸ್ಟಡಿ ಬೇಕಾಗಿದ್ದು ಯಾವುದು ಅಂತಂದ್ರೆ ಮೈಕ್ರೋಸ್ಕೋಪ್ ಓಕೆ ಮೈಕ್ರೋಸ್ಕೋಪ್ ಯಾವಾಗ ಇನ್ವೆನ್ಷನ್ ಆಯಿತು ಅವಾಗ 3 ಕಿಂಗ್ಡಮ್ ಸಿಸ್ಟಮ್ ಇಲ್ಲಿ ಮೇನ್ ಇದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ ಮೈಕ್ರೋಸ್ಕೋಪ್ ಓಕೆ ಎಸ್ ಮುಂದಾದ್ರೂ ಅಷ್ಟೇ ಮೈಕ್ರೋಸ್ಕೋಪ್ ಒಳಗೆ ಡೆವಲಪ್ಮೆಂಟ್ ಆಕೊಂತ ಹೋಯ್ತು ಓಕೆ ಎಸ್ 4 ಕಿಂಗ್ಡಮ್ ಸಿಸ್ಟಮ್ ಬಂದಾಗ ನಾನು ಹೇಳಿದ್ರೆ ಇಲ್ಲಿ 3 ಕಿಂಗ್ಡಮ್ ಸಿಸ್ಟಮ್
ಒಂದು ಪ್ಲಾಂಟ್, ಪ್ಲಾಂಟೇಡ್, ಓಕೆ ಎಸ್ ಎನಿಮಲಿಯಾ, ಓಕೆ ಎಸ್ ಇನ್ನೊಂದು ಮೈಕ್ರೋಬ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್. ಹೌದಾ? 4 ಕಿಂಗ್ಡಮ್ ಸಿಸ್ಟಮ್. ಇಲ್ಲಿ ಯಾರು ಬಂದ್ರು? RH ವಿಟೇಕರ್. ಓಕೆ, ಇವರೇ 5 ಕಿಂಗ್ಡಮ್ ಸಿಸ್ಟಮ್ ಹೇಳಿದವರು ಅವರೇ, 4 ಕಿಂಗ್ಡಮ್ ಸಿಸ್ಟಮ್ ಹೇಳಿದವರು ಅವರೇ. ಓಕೆ ಎಸ್ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಒಂದು ಮೊನೇರಾ, ಓಕೆ 2, ಇನ್ನೊಂದು ಏನ್ ಮಾಡಿದ್ರು ಯಾವುದು? ಪ್ರೊಟಿಸ್ಟಾ, ಓಕೆ 3 ಪ್ಲಾಂಟೇಡ್, 4 ಎನಿಮಲಿಯಾ. ಇದು ಡೀಟೇಲ್ ಆಗಿ ಬರುತ್ತೆ, ನಾನು ಹೇಳ್ತೀನಿ ನೆಕ್ಸ್ಟ್. ಎಸ್ ಈ 4 ಕಿಂಗ್ಡಮ್ ಸಿಸ್ಟಮ್ ಅನ್ನ RH ವಿಟೇಕರ್ ಮಾಡಿದ್ರು. ಹಾಗೆ ಹೇಳಿದ್ರೆ ಅಗೇನ್ ಡೆವಲಪ್ಮೆಂಟ್ ಇನ್ ಟೆಕ್ನಾಲಜಿ. ಮೊನೇರಾ ಆಲ್ ಬ್ಯಾಕ್ಟೀರಿಯಾ, ಪ್ರೊಟಿಸ್ಟಾ ಯೂನಿಸೆಲ್ಯುಲರ್, ಪ್ಲಾಂಟೇಡ್ ಮಲ್ಟಿಸೆಲ್ಯುಲರ್ ವಿತ್ ಅಟೋಟ್ರಾಪಿಕ್, ಎನಿಮಲಿಯಾ ಮಲ್ಟಿಸೆಲ್ಯುಲರ್ ವಿತ್ ಹಿಟ್ರೋಟ್ರಾಪಿಕ್. ಓಕೆ, ಅಲ್ಲಿ ಒಂದು ಕನ್ಫ್ಯೂಷನ್ ಆಯ್ತು. ಏನ್ ಕನ್ಫ್ಯೂಷನ್ ಅಂತಂದ್ರೆ ಈ ಮೈಕೋಟಾ, ನೀವೇನು ಫಂಗೈ ಅಂತ ಕರಿತೀರಿ ನೋಡ್ರಿ. ಓಕೆ, ಅದನ್ನ ಇನಿಷಿಯಲಿ ಏನ್ ಮಾಡಿದ್ರು? ಪ್ಲಾಂಟ್ ಕಿಂಗ್ಡಮ್ ಒಳಗೆ ಸೇರಿಸಿದ್ರು. ಆಗ ಪ್ಲಾಂಟ್ ಕಿಂಗ್ಡಮ್ಗೂ ಎನಿಮಲ್ ಕಿಂಗ್ಡಮ್ಗೂ ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತು. ಇಲ್ಲಿ ಏನ್ ಕಾಂಟ್ರವರ್ಸಿ ಅಂತಂದ್ರೆ ಪ್ಲಾಂಟ್ ಒಳಗೆ ಸೇರಿಸಬೇಕು, ಎನಿಮಲ್ಸ್ ಒಳಗೆ ಸೇರಿಸಬೇಕು. ಓಕೆ, ಅದು ಇನ್ಕೆಪಬಲ್ ಆಫ್ ಮೂವ್ಮೆಂಟ್, ಅಡ್ಡಾಡೋದಿಲ್ಲ. ಗೊತ್ತಿದೆ ನಿಮ್ಗೆ. ಫಂಗೈ ಅಂದ್ರೆ ನೀವು ಶಿಲೀಂಧ್ರಗಳು, ಈ ನಾಯಿ ಕೊಡಿ, ಅಣಬೆಗಳೆಲ್ಲ ಕೇಳಿರ್ತೀರ, ಈಸ್ಟ್ ಅದೆಲ್ಲ ಏನಪ್ಪಾ ಅಂದ್ರೆ ಫಂಗೈ ಒಳಗೆ ಬರುತ್ತೆ. ಇನ್ಕೆಪಬಲ್ ಆಫ್ ಮೂವ್ಮೆಂಟ್, ಓಕೆ ಅಡ್ಡಾಡ್ಲಿಕ್ಕೆ ಬರಲ್ಲ, ಹಾಗಂದ್ರೆ ಪ್ಲಾಂಟ್ ಒಳಗೆ ಸೇರಿಸಬೇಕು. ಅವಾಗ ಎನಿಮಲ್ ಕಿಂಗ್ಡಮ್ ನಲ್ಲಿ ಕಂಪೇರ್ ಮಾಡಿದ್ರೆ ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಏನಿರುತ್ತೆ? ಫೋಟೋಸಿಂಥಸಿಸ್ ಇದೆ, ಅಲ್ಲಿ ಇದನ್ನ ಫಂಗೈ ಒಳಗೆ ಇಲ್ಲ. ಇನ್ನ ಎನಿಮಲ್ ಕಿಂಗ್ಡಮ್ ನಲ್ಲಿ ನಾವು ಅದು ಸೇರಿಸಬೇಕಂದ್ರೆ that having possess a cell wall, but cell wall is made up of not cellulose, it is made up of chitin. Cell wall that is to be made up of chitin. Chitin cell wall ಇರೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ, ಬಿಕಾಸ್ ಆಫ್ ದಟ್ ರೀಸನ್ ಫೈನಲ್ ಏನಾಯ್ತು ಅಂತಂದ್ರೆ 5 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಲ್ಲಿ ಸ್ಟಾರ್ಟ್ ಆಯ್ತು. ಓಕೆ ಎಸ್, ಅದಕ್ಕೆ ಈಗ ನಾವು ನೆಕ್ಸ್ಟ್ ಇರೇಸ್ ಮಾಡಿ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ 5 ಕಿಂಗ್ಡಮ್ ಸಿಸ್ಟಮ್. ಓಕೆ ಎಸ್, ಅದು ಏನಪ್ಪಾ ಅಂದ್ರೆ ಇವತ್ತು ನಾವು ಕನ್ಸಿಡರ್ ಮಾಡಿ ಸ್ಟಡಿ ಮಾಡ್ತಾ ಇರೋದು. Which one? 5 kingdom system of classification.